ಎಲ್ರಿಗೂ ನಮಸ್ಕಾರ ಕನ್ನಡ. ನಾನ್ ನಿಮ್ ಸಂಕ್ರಾಂತಿ ಶಿಷ್ಯ ಪರಶುರಾಮ್. ನಮ್ಮ ಆಟೋದವ್ರಲ್ಲ ಕಲಾಕಾರ ರಾಮ್ ಅಂತ ಕರೀತಾರೆ. ಬರೀ ಇದ್ ಮಾತ್ರ ಕಾಣಿಸ್ತೈತೆ, ಒಳಗಡೆ ಇನ್ನೊಂದು ಕಾಣಿಸಿಲ್ಲ ನಿಮ್ಗೆ. ಏನಣ್ಣ ಏನಿಲ್ವಾ? ಹಾ, ನಮ್ಮ ಆಟೋದವ್ರಲ್ಲ ಕಲಾಕಾರ ರಾಮ್ ಅಂತ ಕರೀತಾರೆ. ಇವತ್ತು ಎಲ್ಗೋ ಒಂದು ಜಾಗಕ್ಕೆ ಹೋಯ್ತಾ ಇದ್ದೀನಿ. ಮಲ್ಲಿ ಬರ್ತಾವನೆ ನನ್ನ ಕರ್ಕೊಂಡು ಹೋಗಕ್ಕೆ, ಓಕೆನಾ? ಎಲ್ಲಿಗೆ ಹೋಯ್ತಾ ಇದ್ದೀವಿ ಅಂತ ಮಲ್ಲಿ ಕೈಯಲ್ಲೇ ಹೇಳಿಸ್ತೀನಿ. ಒಂದು 2 ನಿಮಿಷ ಹಂಗೆ ಇರಿ. ನಮ್ಮ ಮಲ್ಲಿ ಬಂದ್ಬಿಟ್ಟು ಒಂದ್ 2 ನಿಮಿಷ ನಿಂತ್ಕೊಂಡ್ರು ಇಲ್ಲ. ಹಣ ಅರ್ಜೆಂಟು, ತುಂಬಾ ಅರ್ಜೆಂಟು ಬಾ ಅಂತ ಕರ್ದ. ಕ್ಯಾಪ್ ಮೇಲೆ ಹೆಲ್ಮೆಟ್ ಹಾಕ್ಬಿಟ್ಟು ನನ್ನ ಕರ್ಕೊಂಡು ಹೋಯ್ತಾವನೆ. ಮಲ್ಲಿ ಎಲ್ಲಿ ಹೋಯ್ತಾ ಇದೀವಿ ಮಲ್ಲಿ? ನಾವ್ ಹಾಕಿರೋ ಜರ್ಸಿ ನೋಡಿದ್ರೆ ಅರ್ಥ ಆಗ್ತಾ ಇರ್ಬೇಕು ನಿಮಗೆ. ನಾವ್ ಎಲ್ಲಿಗೆ ಹೋಗ್ತಾ ಇದ್ವಿ, ಇವತ್ತು ಏನ್ ಸ್ಪೆಷಲ್ ಅಂತ. ಬನ್ನಿ, ನಿಮಗೆ ಇವತ್ತು ಕ್ರಿಕೆಟ್ ದೇವ್ರನ್ನ ತೋರಿಸ್ತೀವಿ. ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇವಾಗ ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗೋಣ. ಸಾಕ್ಬಿಟ್ಬಿಡು. ಇವಾಗ ಸಿಂಪಲ್ ಆಗಿ ಹೇಳ್ತಾ ಇದೀವಿ ಕಣ್ರಿ, ನಾವು ಮ್ಯಾಚ್ ಹೋಗ್ತಾ ಇದೀವಿ, RCB ಮ್ಯಾಚ್ಗೆ. ಓಕೆ, ನೋಡ್ಬಿಡೋಣ. ಒಂದೇ ಸರಿ ನಿಮ್ಗೆ ಸ್ಟೇಡಿಯಂ ಹೊರಗಡೆ ಇಲ್ಲ ಅಂದ್ರೆ ಒಳಗಡೆ ಸಿಗ್ತೀನಿ. ಹಂಗೆ ವಿಡಿಯೋ ಕೊನೆಗಂಟ ನೋಡ್ತಾ ಇದೀವಿ. ಬನ್ನಿ, ಈ ಹೆಲ್ಮೆಟ್ಗಳು ಎಲ್ಲಿಂದ ಹಿಡ್ಕೊಂಬಂದೆ ಬನ್ನಿ? ಒಂದು ನೀನೇ ಮೆಡಿಕಲ್ ಸ್ಟೋರ್ ಅಂತ 2 ನಿಮಿಷ ಇಸ್ಕೊಂಬಂದೆ. ನನ್ನ ಹತ್ರ ಇರ್ತದೆ ಯಾವಾಗ್ಲೂ. ನಾವು ಸಿಕ್ಕಿಂತವ್ರಿಗೆಲ್ಲ ಅವಾಜೇ ಹೊಡೆಯೋದು ಅನ್ಕೋ. ಹೆಲ್ಮೆಟ್ ಕೊಡಿಲಿ. 2 ನಿಮಿಷ ಏನಣ್ಣ? 2 ನಿಮಿಷ ಅಂದ್ಬಿಟ್ಟು ಪಾಪ ಅವ್ರಿಗೆ ಭಂಗ ಮಾಡ್ತಾ ಇದ್ದೆ. ನಮಸ್ಕಾರ ಕಣ. ಹಾಯ್. ಇಲ್ಲಣ್ಣ, ಮ್ಯಾಚ್ಗೆ ಹೋಯ್ತಾ ಇದ್ದೀರಣ್ಣ. ಇದು ನಮ್ದು ರೋಡಲ್ಲಿ ನಾವು ಅಷ್ಟೊಂದು ಸಿಗ್ತಾನೆ ಇರ್ತಾರೆ. ರೋಡ್ ತುಂಬಾ ಮಾತಾಡ್ಸ್ಕೊಂಡು. ನನ್ಗೆ 2 ಥರದ ಜನ ಇಷ್ಟ ಆಗಲ್ಲ. ನಮ್ ಬೆನ್ನಿಂದ ಮಾತಾಡೋರು, ಇನ್ನೊಂದು ಅನಾವಶ್ಯಕವಾಗಿ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಜಾಸ್ತಿ ಮೀಮ್ಸ್ ಯೂಸ್ ಮಾಡಲ್ಲ ಈ ಬ್ಲಾಗಲ್ಲಿ. ಓಕೆ, ಎಲ್ಲಾರ್ಗು ನಿಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಮ್ಮ RCB ಅಭಿಮಾನ ಹೆಂಗೈತೆ, ಏನ್ ಕತೆ, ಏನ್ ಮಾಡೋಣ, ಹೆಲ್ಮೆಟ್ ಹಾಕ್ಲೇಬೇಕು. ಫುಲ್ ಹೆಲ್ಮೆಟ್ ಹಾಕಕ್ ನಮ್ಗೆ ಇಷ್ಟ ಇಲ್ಲ, ಯಾಕಂದ್ರೆ ವಾಯ್ಸೇ ಕೇಳಲ್ಲ ನಿಮ್ಗೆ. ನಮ್ಮ ಹತ್ರ ಮೈಕೂ ಇಲ್ಲ. ಹಾಫ್ ಹೆಲ್ಮೆಟ್ ಹಾಕೋದು, ಹಾಫ್ ಹೆಲ್ಮೆಟ್ ಹಾಕೋದು, ಅದು ಕ್ಯಾಪ್ ಮೇಲೆ ಹಾಫ್ ಹೆಲ್ಮೆಟ್ ಹೆಂಗೈತೆ ನೋಡ್ರಿ ನಮ್ದು ಪರ್ಫಾರ್ಮೆನ್ಸು. ನಾವೇ ಬೇರೆ, ನಮ್ ರೆಪ್ರೆಸೆಂಟೇ ಬೇರೆ. ಓಕೆ, ಸ್ಟೇಡಿಯಂ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಅಂಕಲ್ ಥ್ಯಾಂಕ್ಸ್. ನಮಸ್ಕಾರ. ಏನ್ ಮಲ್ಲಿ ಅಂಕಲ್ ಜಾಗ ಬಿಡ್ಲಿಲ್ವಾ? ಜಾಗ ಅಲ್ಲ, ಒಂದ್ ರೌಂಡ್ ಕೊಡ್ತೀಯಣ ಅಂತ ಕೇಳ್ತಿದ್ದೆ. ಒಂದ್ ರೌಂಡ ನಿನ್ ಕೈಗೆ ಏನಾದ್ರು ಕೊಟ್ಬಿಟ್ರೆ ಒಂದ್ 4 ಜನ ಮರ್ಡರ್ ಮಾಡಿ ಅಣ್ಣ. ಓಕೆ, ಸ್ಟೇಡಿಯಂ ಹತ್ರ ಹೋಗೋಣ. ಇವಾಗ ಮ್ಯಾಚ್ಗೆ ಹೋಗೋಣ ಅಂತ ನೋಡ್ತಾ ಇದೀವಿ. ನೋಡಿದ್ರೆ ಮಳೆ ಬರ್ತೈತೆ, ಪಾಸ್ ಕೂಡ ಸಿಕ್ಕೈತೆ. ಇವಾಗ ಟಿಕೆಟ್ ಇಸ್ಕೊಬರಕ್ ಹೋಯ್ತಾ ಇದೀವಿ. ಅಣ್ಣನ್ ತೋರಿಸ್ತೀನಿ ನಿಮ್ಗೆ. ಪ್ರತಿ ಮ್ಯಾಚ್ಗೂ ನಮ್ಗೆ ಟಿಕೆಟ್ ಬೇಕಾ ಅಂತ ಕೇಳ್ತಾರೆ. ನಾವೇ ಅಣ್ಣ ನೆಕ್ಸ್ಟ್ ಮ್ಯಾಚ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಮಲ್ಲಿ ಬಾರ ಇಲ್ಲಿ, ನೆಕ್ಸ್ಟ್ ಮ್ಯಾಚ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಬಟ್ ಇವತ್ತು ನಾವು ಹೋಗೋಣ ಅನ್ನೋ ಟೈಮಲ್ಲಿ ಈ ತರ ಎಲ್ಲ ಮಳೆ. ಮಲ್ಲಿ ಏನಂತೀಯ? ಹೋಗೋಣ. ಏನೋ ಒಂದು ಸಂಭವ ನಡೀತದೆ. ಒಟ್ನಲ್ಲಿ ಒಂದಂತೂ ಪಕ್ಕ, RCB ಒಂದು ಪಾಯಿಂಟ್ ಅಂತೂ ಸಿಗ್ತದೆ. ಓಕೆ, ಬನ್ನಿ ಟಿಕೆಟ್ ಇಸ್ಕೊಳ್ಳೋಣ. ಅಣ್ಣ ಯಾವ ತರ ಅಂದ್ರೆ ಟಿಕೆಟನ್ನು ಕೊಟ್ರು. ಅಣ್ಣ ಒಂದು ಫೋಟೋನಾದ್ರೂ ತಕೊಳ್ಳೋಣ ಬಾಣ, ನೀನ್ ತೋರಿಸ್ತೀನಿ, ನೀನೇ ಕೊಡೋದು ಟಿಕೆಟು ಅಂದ್ರೆ. ಈ ತರ ಎಲ್ಲ ನನ್ಗೆ ಇಷ್ಟ ಆಗೋದಿಲ್ಲ. ಬೇಡ, ಫೋಟೋನು ಬೇಡ, ವಿಡಿಯೋನು ಬೇಡ. ನೆಮ್ಮದಿಯಾಗಿ ಹೋಗ್ಬಿಟ್ಟು ಮ್ಯಾಚ್ ನೋಡ್ರಿ, ಟೀಮ್ನ ಗೆಲ್ಲಿಸ್ಕೊಂಬರ್ರಿ ಅಂತ ಹೇಳವ್ರೆ. ನೋಡವ, ಮಳೆ ಬೇರೆ ಹಿಂಗೆ ಹೋಯ್ತೈತೆ. ನಮ್ಮ RCBಗೆ ಮಾತ್ರ ಒಂದು ಪಾಯಿಂಟ್ ಬರಲೇಬೇಕು. ಏನಾಗ್ತದೋ ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಅಣ್ಣ ಥ್ಯಾಂಕ್ಸ್ ಅಣ್ಣ. ವಿಡಿಯೋ ನೀವು ನೋಡ್ತೀರಾ, ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಮ್ಯಾಚ್ಗೂ ಕೇಳ್ತೀರಾ, ನಾವೇ ಬೇಡ ಅಂತ ಇದೀವಿ. ಬಟ್ ಫಸ್ಟ್ ಟೈಮು ಹೋಗ್ತೀವಿ ಅನ್ನೋ ಟೈಮಲ್ಲೇ ಮಳೆ ಬರ್ತೈತೆ. ನೋಡೋಣ, ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಹೆಂಗಾಗ್ಬೋದು. RCB ಮ್ಯಾಚು ಆಲ್ಮೋಸ್ಟ್ ಬರೋವ ಅಂತ ನೋಡ್ತೀನಿ. ನೋಡಮ್ಮ, ಗೆದಿತದೋ ಸೋಲ್ತದೋ ನೋಡೋಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೋಡೋಣ, ನಾವು ಇವತ್ತಿಗೇನು RCB ಅಂತ ಇದ್ದೀವಿ. ಅದರ ನಿಜವಾದ ಮಾಲೀಕ ಅವರ ಮನೆ ಎಲ್ಲಿದೆ ಅಂತ ಗೊತ್ತಾ? ನೋಡ್ರಿ, ಅಲ್ಲಿದೆ ಟಾಪಲ್ಲಿ. ಇದು UB ಟವರ್ಸ್. ನಾವು RCB ಟೀಮ್ನ ಕಟ್ಟಿದವರು ಅವರು ಫಸ್ಟು. ಅವ್ರು ಆದರೆ ಇವತ್ತು ಊರಲ್ಲಿಲ್ಲ. ಎಲ್ಲಾನು ಕಿಂಗ್ಫಿಶರ್ ಬಿಯರ್ ಕುಡಿರೋ ಬಾಸ್ನ ತಿರ್ಗಾ ಊರಿಗೆ ಕರ್ಸ್ಕೊಳ್ಳೋಣ. ಅವ್ರ ಹೆಸರು ಗೊತ್ತಾ? ವಿಜಯ್ ಮಲ್ಯ ಸರ್ ಅಂತ. ಓಕೆ, ತುಂಬ ಮಾತಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ. ಕ್ಲೀನಾಗಿ ನೋಡ್ಕೊಳ್ಳಿ, ಒಂದ್ಸರಿ ತೋರಿಸ್ಬಿಡ್ತೀನಿ. ನೋಡ್ರಿ, ಇದೆ ವಿಜಯ್ ಮಲ್ಯ ಸರ್ ಮನೆ. ಓಕೆ, ನೋಡ್ರಿ, ಅಲ್ಲಿ ಮೇಲ್ಗಡೆ ಇರೋದೇ ವಿಜಯ್ ಮಲ್ಯ ಸರ್ ಮನೆ. ಇದು UB ಟವರ್ಸು, ಇದು UB ಸಿಟಿ, UB ಬಿಲ್ಡಿಂಗು. ಓಕೆ, ಸ್ಟೇಡಿಯಂ ಹತ್ರ ಹೋಗೋಣ ಫಸ್ಟು. ಇದನ್ನ ನೋಡ್ಕೊಂಬಿಡ್ರಿ ಒಂದ್ಸರಿ. ಜೈ RCB, ಜೈ ವಿಜಯ್ ಮಲ್ಯ ಸರ್. ಆದಷ್ಟು ಜಲ್ದಿ ಊರಿಗೆ ಬಂದ್ಬಿಡಿ ಸಾರ್.
ನಮ್ಮ ಹಿಂದೂಸ್ತಾನ್ಗೆ. ಸಾರಿ ಕನ್ನಡ, ಅವಾಗಲೇ ನಿಮಗೆ ಎರಡೂ UB ಟವರ್ಸು UB ಸಿಟಿ ಅಂತ ಹೇಳಿದೆ ನೋಡ್ರಿ. ಇವಾಗ ಕರೆಕ್ಟಾಗಿ ತೋರಿಸ್ತೀನಿ. ಇದು ಬಂದು UB ಟವರ್ಸು, ಇದು ಬಂದು ಕಿಂಗ್ಫಿಶರ್ ಟವರು. ಅದು ಅಲ್ಲೈತೆ. ಆ ಕಡೆ ಇರೋದು ಬಂದ್ಬಿಟ್ಟು UB ಸಿಟಿ. ಓಕೆನಾ? ನೋಡ್ರಿ, ಇದು UB ಟವರ್ಸು, ಇದು ಕಿಂಗ್ಫಿಶರ್ ಟವರು. ಇದ್ರ ಸೆಂಟ್ರಲ್ ಇಲ್ಲೈತೆ. ಇಲ್ಲಿರೋದು ಬಂದ್ಬಿಟ್ಟು UB ಸಿಟಿ. ಇದು ಪಿಕ್ಚರು. ಇರ್ಲಿ ಬಿಡೋ, ಯಾಕೋ ತಲೆ ಕೆಡಿಸ್ಕೊಂತೀಯ ಮಲ್ಲಿ. ನೀನೆಲ್ಲ ತಲೆ ಕೆಡಿಸ್ಕೊಂಡ್ಬೇಡ, ಆರಾಮಾಗಿ ಹೋಗು. ಮ್ಯಾಚ್ ನೋಡೋಣ ಫಸ್ಟು. ಬ್ರೋ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ. ಅವಾಗಿಂದ ಏನೊಂದು ಅಮ್ಮಮ್ಮ ಅಂದ್ರೆ ಮಲ್ಲಿ 1.5 ಕಿಲೋಮೀಟರ್ ಬಂದ್ವ ಮಲ್ಲಿ. 1.5 ಕಿಲೋಮೀಟರ್ಗೆ ಕಡಿಮೆ ಅಂದ್ರೂ ಮುಕ್ಕಾಲ್ ಅವರ್ ಆಗೈತೆ. ಫುಲ್ ಟ್ರಾಫಿಕ್ ಜಾಮು. ಸರೌಂಡೆಡ್ ಮೈ ಚಿನ್ನಸ್ವಾಮಿ ಸ್ಟೇಡಿಯಮ್. ನೋಡೋಣ, ಇದು ಗಾಡಿ ಬೇರೆ ಪಾರ್ಕ್ ಮಾಡ್ಬೇಕು. ಹಂಗೆ ಹೆಲ್ಮೆಟ್ ಬೇರೆ ನೋಡ್ರಿ, ಇಲ್ಲೇ ನಿಂತ್ಕೊಬಿಟ್ರೆ, ಇಲ್ಲೇ ಕುತ್ಕೊಬಿಟ್ಟವ್ರೆ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಬರ್ದ್ ಬೈಕ್ ಹಾಕೋಬಿಡ್ತಾರೆ. ಗೈಸ್, ಎಲ್ಲಾರು ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕೊಂಡು ವಾಹನ ಚಲಾಯಿಸಿ. ಇಂಥ ನನ್ನ ಮಕ್ಕಳೆಲ್ಲ ಇರ್ತಾರೆ ನೈಟ್ ಡ್ರೈವಿಂಗ್. ಅಲ್ಲಿ 2 ಸರಿ ಊಟನೇ ಆಯ್ತಾ ಚಿಲ್ಲರೆ ವಾರಿಸ್ಬಿಟ್ಟಿರೋ ನನಗೆ. 2 ಸರಿ 2 ಸರಿ ಚಿಲ್ಲರೆ ವಾರಿಸ್ಬಿಟ್ಟಿರೋ ನೋಡ್ರಿ. ಓಕೆ, ಹೋಗೋಣ ಹೊರಗಡೆ, ಹೋಗೋಣ. ಇನ್ನು ನೋಡ್ಕೊಳ್ರಿ, ಎಲ್ಲ ಪ್ಲೇಯರ್ಸ್ ಇಲ್ಲೇ ಅವ್ರು ನೋಡ್ರಿ. ಆರ್ಗನೈಸರ್ಸು ಪ್ಲೇಯರ್ಸ್ದು ಇನ್ನೂ ಹೋಗಿಲ್ಲ ಬಸ್ಸು. ಬಸ್ನ ಇಲ್ಲಿ ನಿಲ್ಸ್ಬಿಟ್ಟಿದ್ದು. ಯಾವ್ದೋ ಕಲರ್ ಬಸ್ಸಲ್ಲ ಹೋಯ್ತವ್ರಲ್ಲ ಗುರು. ಹೋದ್ರು ಪ್ಲೇಯರ್ಸ್ ಎಲ್ಲ ಒಳಗಡೆ. ಇವಾಗ ನಾವು ಹೋಗೋದು ಒಂದೇ ಬಾಕಿ. ಹೋಗ್ಬಿಡವ. ಈ ತರ ಜಾಮಲ್ಲಿ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರ ಸರ್? ಅದು ಫುಲ್ಲು ಜಾಮು ಗುರು. ಓಕೆ, ಎಲ್ಲಿ ಎಷ್ಟೇ ಜಾಮ್ ಇದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಮೇನ್ ಗೇಟ್ಗಳು ಯಾವ್ಯಾವ ಇದಾವೆ ಅಲ್ಲೆಲ್ಲ ನಮ್ಮ ಬೆಂಗಳೂರು ನಗರ ಪೊಲೀಸ್ ಅವರು ಜಾಮ್ ಆಗೋಕ್ಕಂತೂ ಬಿಟ್ಟಿಲ್ಲ ಗುರು. ಹ್ಯಾಟ್ಸ್ ಆಫ್ ಟು ಬೆಂಗಳೂರು ನಗರ ಪೊಲೀಸ್. ಓಕೆ ನೋಡ್ರಿ, ಫುಲ್ಲು ಮುಂದ್ಗಡೆ ಇಲ್ಲೆಲ್ಲ ಒಂದು ಗಾಡಿನೂ ನಿಲ್ಸಕ್ ಬಿಡ್ತಾ ಇಲ್ಲ. ಇಮಿಡಿಯೇಟ್ ಪಾಸ್ ಮಾಡಿಸ್ಬಿಡ್ತಾರೆ. ಬಟ್ ಆ ಕಡೆ ನೋಡ್ರಿ, ಆಪೋಸಿಟ್ ಅಲ್ಲೆಲ್ಲ ತುಂಬಾ ಇದೆ. ಇಲ್ಲೆಲ್ಲ ಯಾರನ್ನೂ ನಿಲ್ಸಕ್ ಬಿಡೋದಿಲ್ಲ ಅಲ್ವಾ? ನೋಡ್ರಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ನಮ್ಮ ಪೊಲೀಸ್ ಅವರು. ಅಂದ್ರೆ ಆಕ್ಟಿವ್ ಅಲ್ಲ, ಅಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ನೋಡ್ರಿ, ಒಂದಲ್ದರೆ ಸುಮಾರು ಜೀಪುಗಳು ಬಂದಿದೆ. ಯಾರನ್ನೂ ಇಲ್ಲಿ ನಿಲ್ಸಕ್ಕೂ ಬಿಡೋದಿಲ್ಲ. ಅಂದ್ರೆ ಈ ಸರ್ವೆಂಟಲ್ಲಿ ನಿಮ್ಗೆ ಯಾರನ್ನೂ ಪಾರ್ಕಿಂಗ್ ಮಾಡಕ್ ಬಿಡೋದಿಲ್ಲ. ಓಕೆ, ಎಲ್ಲ ನೀವು ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ಬೇಕಾಗ್ತದೆ. ಸೊ ಬನ್ನಿ, ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ವನವಾಸನ ದಾಟ್ಕೊಂಡು ಸ್ಟೇಡಿಯಂ ಹತ್ರ ಬಂದಿದೀವಿ. ಗೇಟ್ ನಂಬರ್ 7, ಗೇಟ್ ನಂಬರ್ 3 ಕಣ. ಇದು ಇನ್ನು ಮುಂದೆ ಹೋಗ್ಬೇಕು ಇರೋಮಲ್ಲಿ. ಆಯ್ತು ನೋಡ್ರಿ. ಓಕೆ, ಎಲ್ಲ ಬಂದಾಯ್ತು. ಸ್ಟೇಡಿಯಂ ಮುಂದ್ಗಡೆ ಅಂತೂ ಫುಲ್ ಫ್ರೀ ಆಗಿದೆ. ಹಿಂದ್ಗಡೆ ಎಲ್ಲ ಆ ಕಡೆ ಈ ಕಡೆ ಸರ್ವೆಂಟ್ ಫುಲ್ ಜಾಮ್ ಇದೆ. ಇವಾಗ ಒಳಗಡೆ ಹೋಗೋಣ. ಓಯ್ ಮ್ಯಾಮ್, ಎಲ್ಲೇ ಹೋದ್ರು ಕಾಕಿ ಬಟ್ಟೆ ಮಾತ್ರ ಬಿಡೋ ಸೀನೇ ಇಲ್ಲ ಗುರು. ಸ್ಟೇಡಿಯಂ ಒಳಗಡೆನು ಕಾಕಿ ಬಟ್ಟೆಲ್ಲೇ ಹೋಗೋದು. ಓಕೆ, ಒಂದೇ ಸರಿ ಒಳಗಡೆ ಹೋಗ್ತೀನಿ ನಿಮ್ಗೆ. ಬನ್ನಿ. ಅವಾಗಿಂದ ಏನಾಯ ಇವನು ಸ್ಟೇಡಿಯಂ ಹತ್ರ ಹೋಗ್ತೀನಿ, ಒಳಗಡೆ ಹೋಗ್ತೀನಿ ಬರೀ ಇದೇ ಪುಂಕ್ತಾವನೆ ಅಂತ ನಿಮ್ಗೆ ಅನಿಸ್ಬೋದು. ಇವಾಗ ಹೋಗೇ ಬಿಡ್ತೀನಿ ಗುರು. ನೆಕ್ಸ್ಟ್ ಶಾಟ್ ಪಕ್ಕಾ ಸ್ಟೇಡಿಯಂ ಒಳಗಡೆನೆ. ನೋಡ್ರಿ ಇಲ್ಲಿ ಇದು ಯಾವುದೋ ಒಂದು ಕಲ್ಬೆರ್ಕೆ. ನಾವೆಲ್ಲ ಗೊತ್ತಲ್ಲ, ಪಕ್ಕಾ RCB ಫ್ಯಾನ್, ಐ ಹಾರ್ಟ್ ಫ್ಯಾನ್ಸ್. ಒಳಗಡೆ ಹೋಗ್ಬಿಡ್ತೀನಿ. ಸ್ಟೇಡಿಯಂ ಬರ್ಬೇಕಾದ್ರೆ ಯಾರನ್ನ ಕಾಯಿನ್ ಎತ್ಕೊ ಬಂದ್ಬಿಟ್ಟಿರಾ, ಇಲ್ಲೇ ಕಿತ್ಕ ಕಳಿಸ್ಬಿಡ್ತಾರೆ. 1000 ರೂಪಾಯಿ ಚೇಂಜ್ ಓಕೆ. ಈ ತರ ಅವಾಜುಗಳು ಹೊಡಿತಾವ್ರೆ ಅಣ್ಣ. ಐತೆ ನಡಿಯೋಣ, ಎಲ್ಲ ಟಿಕೆಟ್ ಇಲ್ದರೆ ಯಾರು ಬಿಡಲ್ಲ. ಮೂವ್ ಮಾಡಿ ಜಲ್ದಿ ಟಿಕೆಟ್ ಕೊಡಿ. ಇಲ್ಲೇ ಕೊಟ್ಬಿಡ್ಬೇಕಾ ಅಣ್ಣ? ಎಲ್ಲ ಅಲ್ಲೇ ಇದೆ ಅಣ್ಣ. ಸ್ಟ್ರೀಮಿಂಗ್ ಆಯ್ತು ನೋಡಿದ್ರ? ಸ್ಟ್ರೀಮಿಂಗ್ ಅಣ್ಣ ಅಲ್ಲೇ ಕಿತ್ಕೊಂಡ್ಬಿಟ್ಟವ್ರೆ ಕಣ. ಅಲ್ಲೇ ಕಿತ್ಕೊಂಡ್ಬಿಟ್ಟವ್ರೆ. ಕನ್ನಡನೇ ಬರಲ್ಲ ಈ ಬಡಿದ್ಕ. ಬರ್ತದ ಅಣ್ಣ? ಸರಿ ಕನ್ನಡ, ನೀನ್ ಕನ್ನಡ ಮಾತಾಡ್ತೀಯ. ಥ್ಯಾಂಕ್ಸು ಕನ್ನಡ. ಬರ್ಲ ಮಲ್ಲಿ ಎತ್ತಕ್ ಹೋಗ್ಬೇಕಾ?
ಎಚ್ ಲೋವರ್ ಟು ಅಣ್ಣ ಮುಂದಕ್ಕೆ ಹೋಗೋಣ ಥ್ಯಾಂಕ್ ಯು ಫಾರ್ RCB ಮ್ಯಾನೇಜ್ಮೆಂಟ್. ಎಕ್ಸ್ಪ್ಲೈನ್ ಮಾಡೋಕ್ಕಾದ್ರೂ ಒಬ್ಬರನ್ನ ಕನ್ನಡದವ್ರು ಬಿಟ್ಟಿದ್ದೀರಾ ಕನ್ನಡ. ಇಲ್ಲೊಂದು ಲೋಕನೇ ಐತಲ್ಲಣ್ಣ ಇಲ್ಲಿ. ತಿನ್ನಕ್ಕೆ ಉಣ್ಣಕ್ಕೆ ರೇಟ್ ಕೇಳಿದ್ರೆ ಕಂಗಾಲ ಆಗೋಗ್ಬಿಡುದು. 1 ಲೀಟರ್ ನೀರ್ ಬಾಟ್ಲ್ ಎಷ್ಟು ಹೇಳು? 200 ರೂಪಾಯಿ. ಫ್ರೀ ನೀರ್ ಬೇಕಾ? ಇಲ್ಲಿ ಇಟ್ಟಾರ ನೋಡು, ಬಿಸ್ಲೇರಿ 5 ರೂಪಾಯಿ ಕ್ಯಾನು. ನಾವು ಪಕ್ಕ 5 ರೂಪಾಯಿ ಕ್ಯಾನ್ ನೀರೇ ಕುಡಿಯೋದು. 200 ರೂಪಾಯಿ ಕೊಟ್ಬಿಟ್ಟಲ್ಲ ಬಿಸ್ಲೇರಿ ನೀರಲ್ಲ ಕುಡಿಯೋದು ಸೀನ್ ಇಲ್ಲ ಅಮ್ಮ. ನೋಡ್ರಿ ಹೆಂಗೆ ಮ್ಯಾಚ್ ನೋಡಕ್ಕೂ ಕಾಕಿ ಬಟ್ಟೆಲ್ಲೇ ಓಡ್ ಬಂದ್ಬಿಟ್ಟಿರೋದು. ಖರಾಬಲ್ಲ ಬಂದ್ಬಿಟ್ರಿ ನೋಡ್ರಪ್ಪ ಮಾಸ್ದು. ಬನ್ರಿ ಒಳಗಡೆ ಹೋಗ್ಬಿಡವ. ಮಲ್ಲಿ ಎಲ್ಲ ಮಲ್ಲಿ ಹೋಗ್ಬಿಡೋಣ ಅಣ್ಣ. ಬಂದ್ಬಿಟ್ವಿ ನೋಡೋಣ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಏನಣ್ಣ ನೋಡೋಣ ತಗೋಣ ಸರ್. ನಿಮ್ದು ಅಣ್ಣ ನಮ್ದು ಆಸ್ಟ್ಯಾಂಡ ಇವಂದು ಹೋಗೋಣ. ಇನ್ನೂ ಒಳ್ಳೇದು ಜೈ ಆಗ್ತಿದ್ಯಾ. ಥ್ಯಾಂಕ್ಸ್ ಅಣ್ಣ. ಗೊತ್ತಿರೋ ನೋಡಿ ನಾಳೆ ಬಡ್ಕೋಳದಲ್ಲಿ ಪಕ್ಕ ಸ್ಟ್ಯಾಂಡ್ಗೆ ಹೋಗೋದು ಬಿಟ್ಬಿಟ್ಟು ಈ ಸ್ಟ್ಯಾಂಡಿಗೆ ಹೋಗ್ಬಿಟ್ಟಿವಿ. ನಮ್ಮ ಸ್ಟ್ಯಾಂಡ್ಗೆ ಹೋಗ್ಬಿಡೋಣ. ಆಟೋ ಸ್ಟ್ಯಾಂಡ್ ಅಲ್ಲ ಕಣಪ್ಪ, ಇನ್ನೂ ಸ್ಟ್ಯಾಂಡ್ಗಳಿದ್ದಾವೆ. ಯಾವ್ಯಾವ ಸ್ಟ್ಯಾಂಡ್ ಬತ್ತೀಯಲ್ಲಿ ಯಾರೋ ಇವೆಲ್ಲ ಮಗ ಆಟೋ ಡ್ರೈವರ್ ಬುದ್ಧಿ ತೋರಿಸ್ತಾರೆ ಅದೆಲ್ಲೇ ಹೋದ್ರು. ಸ್ಟೇಡಿಯಂ ಒಳಗಡೆ ಬಂದ್ಬಿಟ್ವಿ. ಅಯ್ಯೋ ಬಾಹುಬಲಿ, KGF ಎಲ್ಲ ಫ್ಯಾನ್ಸ್ಗಳು ನಮ್ಮ RCB ಫ್ಯಾನ್ಸು ಇಲ್ಲಿ ಕುತ್ಕೊಂಡವ್ರೆ. ಸದ್ಯಕ್ಕೆ ಕಾಕಿ ಬಟ್ಟೆ ಬಿಚ್ಬಿಡೋಣ. ಫ್ರೀ ರೈಡ್ ಸ್ಟೇಡಿಯಂ ನೆಕ್ಸ್ಟ್ ಲೆವೆಲ್ ಗುರು ನಿಜಾಗ್ಲೂ. ಓಕೆ ಬಾಸ್ ಬರ್ಲಿ ತಿರ್ಗಾ He really has accepted the responsibility a lot quicker this time. And suddenly it's not only stopping, it's become a little too big, this surface. Some of those deliveries are coming from some art. ಮ್ಯಾಚ್ ಹಾಕ್ಬಿಟ್ಟವ್ರು ಇಲ್ಲಿ. ಅದನ್ನ ನೋಡ್ಕೊಂಡು ನಮ್ಮ ಜನಗಳೆಲ್ಲ ಕೊಟ್ಟವ್ರೆ ನೋಡ್ರಿ. ಇದೇನೋ ಆಡ್ತಾ ಅದು ಇದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ. Well, Virat Kohli talked a lot about in the back end of this Tata IPL is building that sweep slog more. ಬಡ್ಡೆತಾವು ನಮ್ಮ ಆಟೋದವರು ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಕ್ಕಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಮ್ಮ ಜನಗಳು. ಇದು 25 ರೂಪಾಯಿ 30 ರೂಪಾಯಿ ರೈಸ್ ಗುರು. ನಮ್ಮ ಇಂದಿರಾ ಕ್ಯಾಂಟೀನಲ್ಲಿ ಸಿಗ್ತದಲ್ಲ ಆ ಥರ ರೈಸು 100 ರೂಪಾಯಿ 100 ರೂಪಾಯಿ. ಆಟೋದವ್ರು ಸರಿ ಇಲ್ಲ. ಬಡ್ಡಿ ಮಗಂದು ಹೆಂಗನ ಮಾಡ್ಬಿಟ್ಟು ಒಂದು 5-6 ಮ್ಯಾಚ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಕ್ಯಾಂಟೀನ್ ಹಾಕ್ಬಿಟ್ರೆ ಅದೇ ದುಡ್ಡು ಮಾಡ್ಬೋದು. ಇರೋ ಬೆಂಗಳೂರಲ್ಲಿ ಒಂದು ಮನೆ ಕಟ್ಬೋದು ಅನ್ಸರಿ. 100 ರೂಪಾಯಿ. ಆಟೋದವ್ರು ಸರಿ ಇಲ್ಲ. ರೈಸ್ ತಿಂದ ಚೆನ್ನಾಗಿತ್ತಾ? ಎಷ್ಟು ಮಲ್ಲಿ ರೈಸ್? ಇಂದಿರಾ ಕ್ಯಾಂಟೀನ್ ಎಲ್ಲ ಚೆನ್ನಾಗಿ ಸಿಗ್ತದೆ. ಇಂದಿರಾ ಕ್ಯಾಂಟೀನಲ್ಲಿ ಸೂಪರ್ ಆಗಿತ್ತಾನ. ನೋಡ್ರಿ ನಮ್ಮ ಜನಗಳು ಹೆಂಗವ್ರೆ ಅಂತ. ಯಾವ ಹಾಕೋದು ಒಂದು ಸರಿ ಇಲ್ಲ. ಹಾಕೋದವ್ರು ಹಂಗೆ ಟ್ರ್ಯಾಕ್ ಹೇಳ್ತಾನೆ ಹಿಂಗೆ ಹಂಗೆ ಅಂದ್ರೆ ಎಕ್ಕಡದಲ್ಲೇ ಹೊಡೆಯೋದು ನಿಮ್ಗೆ. ಏನ್ ಹೇಳ್ರಿ ಮುಂಬತ್ತು ಕೇಳ್ರಿ ನೀವು. 1 ಲೀಟ್ರ್ ನೀರು ಎಷ್ಟು ಹೇಳು? 200 ರೂಪಾಯಿ. ಒಂದು ರೈಸ್ ಎಷ್ಟು ಹೇಳು? ಇಂದಿರಾ ಕ್ಯಾಂಟೀನ್ ರೈಸು 100 ರೂಪಾಯಿ. 4 ಸಮೋಸ ತೋಡ್ ಬೀಜ ಇದ್ದಂಗೆ ಅವೆ. ಎಷ್ಟು ಹೇಳು? 200 ರೂಪಾಯಿ. ಆಟೋದವ್ರು ಸರಿ ಇಲ್ಲ ಗುರು. ನಿಜವಾಗ್ಲೂ RCB ಫ್ಯಾನ್ಸು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದರಲ್ಲಿ ನಾನು ಕೂಡ ಒಬ್ಬ. ನೋಡ್ರಿ 8 ಗಂಟೆಗೆ ಎಲ್ಲರೂ ಒಳಗಡೆ ಹೋಗಿ ಕೂತ್ಕೊಂಡಿದ್ದೀವಿ. ಮಳೆ ಸತತವಾಗಿ ಉಯ್ತಾನೇ ಇತ್ತು. ಆಮೇಲೆ ಏನಪ್ಪ ಮಾಡೋದು, ನಡೀತದೋ ಇಲ್ವೋ ಮ್ಯಾಚು, ಒಂದೊಂದು ಪಾಯಿಂಟ್ಸ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರ ಅಂತ ಅದೊಂದು ಇತ್ತು. ಕೊನೆಗೆ ಹೆಂಗೋ 14 ಓವರ್ ಮ್ಯಾಚ್ ಆಡಿಸ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ನಿಲ್ಲುತ್ತೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಖುಷಿಯಾಗೋಯ್ತು. ನೋಡ್ರಿ ಅಣ್ಣ ಯಾರೋ ಆರ್ಕೆಸ್ಟ್ರಾ ಪ್ರತಿಭೆ ಬಂದ್ಬಿಟ್ಟಿರೋದು, ಫುಲ್ ಜಾಲಿ ಮಾಡ್ಬಿಟ್ಟಿರೋದು ಅಂದ್ಕೊಳ್ಳಿ. ಸಾಂಗು ಎದ್ಬಿಟ್ಟು ಹೊಡಿತಾ ಇರೋದಪ್ಪ. ಡ್ಯಾನ್ಸು ಹ್ಯಾಂಗ್ಲರ್ ಡ್ಯಾನ್ಸು ನೋಡಲ್ಲ ಹೆಂಗೈತೆ. ತಕೋ ತಗೊಳ್ಳಿ. ಇದೊಂದು ನೋಡಿ ಇವಾಗ ನೋಡ್ರಿ. ಟಿಂಕ್ನಿ 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 ಟಿಂಟಿಂಗ್ ಟಿಂಕ್ನಿ ಟಿಂಟಿಂಗ್.
ಅಂತ ಮಾಸ್ ನೀವೇನ ಒಂದ್ಸರಿನೂ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿಲ್ಲ ಅಂದರೆ ನಿಮ್ಗೇನ ಟಿಕೆಟು ಸಿಕ್ಕರೆ ಅಡ್ಜಸ್ಟ್ ಆದರೆ ಇಲ್ಲ ತಗೊಂಡ್ರೆ ಒಂದ್ಸರಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ಮ್ಯಾಚ್ ಇದ್ದಿದ್ದ ದಿನ ಬಂದ್ಬಿಟ್ಟು ವಿಸಿಟ್ ಕೊಡ್ರಿ. ನಿಜವಾಗ್ಲೂ ಖುಷಿ ಆಗ್ಬಿಡ್ತೀರ ಅಂದ್ಕೊಳ್ಳಿ. ಒಂದು ಮ್ಯಾಚ್ ಸೋಲ್ಲಿ ಗೆಲ್ಲಿ ಬೇರೆ ಥರ ಅನುಭವ. ಈಗ ಆಲ್ಮೋಸ್ಟ್ 2 ಅವರಿಂದ ನಮಗೆ ರಾಜ ಕಾಲಿಟ್ಟ ಸೈಡು ಬಿಡೋದು, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋದು. And opening the bowling for Punjab Kings is Arshdeep Singh. ಈ ಬೊಡ್ಡೆವು ಒಂದು ವಿಕೆಟ್ ಬೀಳೋಕ್ಕಿಲ್ಲ, ಒಂದು 6 ಹೊಡೆಯೋಕ್ಕಿಲ್ಲ, ಒಂದು 4 ಹೊಡೆಯೋಕ್ಕಿಲ್ಲ. ಅದು ಎಲ್ಲಿ ಕೂತ್ಕೊಂಡಿರ್ತಾವೋ ದಿಢೀರ್ ಅಂತ ಎದ್ದೋಡ್ ಬರೋದು. ಎಲ್ಲ ಸಾಂಗು ಒಂದೇ ಥರ ಡ್ಯಾನ್ಸ್ ಆಡೋದು. ಈ ಸಾಂಗ್ ಹಿಂಗೆಲ್ಲ ಡ್ಯಾನ್ಸ್ ಆಡ್ಬೋದೇನ? ಡೋಂಟ್ ವರಿ ಬೇಬಿ ಚಿನ್ನಮ್ಮಗೆ ಈ ಥರ ಎಲ್ಲ ಡ್ಯಾನ್ಸ್ ಆಡ್ಬೋದು, ನೋಡ್ಕೊಳ್ಳಿ. ತಗೋ ಅಲ್ಲಿ ವಿಕೆಟ್ ಮೇಲೆ ವಿಕೆಟ್ಗಳು ಬೀಳ್ತಾವೆ ಅಂತ ನಾವೆಲ್ಲ ಟೆನ್ಷನ್ ಆಗ್ಬಿಟ್ಟಿದ್ರೆ ಬಂದ್ಬಿಟ್ಟು ಡ್ಯಾನ್ಸ್ ಹೊಡಿಸ್ಬಿಟ್ಟು ನಮಗೆ ಉರಿಸ್ತಾವೆ. ಯಾಕಂದರೆ ಅವರು ಪಂಜಾಬ್ ಕಡೆಯವರು ಅವಾಗ ಬಂದ್ಬಿಟ್ಟು ಹಿಂಗೆ ಎಗರಾಡ್ತಾ ಇರ್ತಾರೆ. ನಮ್ಮ ಹುಡುಗನ ಕಂಟ ಮಾಡ್ಬಿಟ್ಟು ಹೊಂಟೋಯ್ತವೆ. ಗುರು ಇಲ್ಲಿ ಸೆಕೆಂಡ್ ಹಾಫ್ ಬ್ಯಾಟಿಂಗಲ್ಲಿ ನೋಡ್ರಿ ಅಲ್ಲಿ ಪೊಲೀಸ್ ಅವ್ರು ಕರ್ಕೊಯ್ತವ್ರಲ್ಲ, ಅವ್ರು ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ 11 ಫ್ಯಾನ್ಸು. ಅವರು ಒಬ್ಬರೇ ಇದ್ದಿದ್ದು. ಅಲ್ಲಿ 4-6 ಹೊಡಿಯೋದು ನೋಡ್ಬಿಟ್ಟು ಎಲ್ಲರಿಗೂ ಡ್ಯಾನ್ಸ್ ಆಡ್ಬಿಟ್ಟು ಉರಿಸ್ತಾ ಇದ್ದಿದ್ದವರು. ತಗೊಳ್ಳಿ ವಿಕೆಟ್ ತೆಗ್ದಿದ್ದೆ, ಅಲ್ಲಿರೋರು ಎಲ್ಲರೂ ಅವ್ನಿಗೆ ಉರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೊಲೀಸ್ ಅವ್ರು ಎಲ್ಲಿ ಹೊಡೆದು ಬಿಟ್ಟಾರ ಅವ್ನಿಗೆ ಅಂದ್ಬಿಟ್ಟು, ನಡಿಯಪ್ಪ ನೀನು ಫಸ್ಟು ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಅವನ ಹತ್ರ ಕುಂಡ್ರಿಸ್ಕೊಂಡ್ರು. ಪೊಲೀಸ್ ಅವ್ರ ಹತ್ರ ಕುಂಡ್ರಿಸ್ಕೊಂಡು ಮ್ಯಾಚ್ ನೋಡಿರೋದು ಸೆಕ್ಯೂರಿಟಿಲಿ. ಹೆಂಗೆ RCB ಫ್ಯಾನ್ಸ್ ಅಮ್ಮ, RCB ಫ್ಯಾನ್ಸ್. ಶುರುವಾಯಿತು the fall of wickets. Let's do this together in ನಮ್ಮ ಕರ್ನಾಟಕ style. ಬಿತ್ತು ವಿಕೆಟ್, ರಿಟರ್ನ್ ಟಿಕೆಟ್. So when I tell you return, you will say ticket, okay? ಮೂರು ಮ್ಯಾಚ್ ಆಯ್ತಣ ಹೋದ್ ಸ್ಟೇಡಿಯಮಲ್ಲಿ ಈ ಥರ ಮಾಡೋದು. ಆದ್ರೂ ಪಾಪ ನೋಡ್ರಿ RCB ಅಂತ ಅವ್ರೆ.
ಮ್ಯಾಚು ಸೋತಾಗೈತೆ ಆದ್ರೂ RCB ಬಿಟ್ಕೊಡೋ ಮಾತೇ ಇಲ್ಲ ಅಂತ ಅವ್ರೆ. ನೋಡೋಣ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಗೆಲ್ತಾರ. ಒಳ್ಳೆ ಎಕ್ಸ್ಪೀರಿಯನ್ಸ್. ಕ್ರಿಕೆಟ್ಗೆ ಇಷ್ಟು ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಅನ್ನಿಸ್ಬಿಡುತ್ತೆ ನಿಮ್ಗೆ ಸ್ಟೇಡಿಯಂ ಒಳಗಡೆ ಬಂದ್ರೆ. ಈಚ್ ಕಡೆನೇ ಬೇರೆ, ಒಳಗಡೆನೇ ಬೇರೆ, ನೆಕ್ಸ್ಟ್ ಲೆವೆಲ್ ಇದೆ ಗುರು. ಫ್ಯಾನ್ಸು, ಸೆಕ್ಯೂರಿಟಿ, ಅಲ್ಲವರೇ ಪ್ಲೇಯರ್ಸ್ಗಳೆಲ್ಲ. ಇದು ಸ್ಟೇಡಿಯಮ್ಮು. ಇವನು ನಮ್ಮಲ್ಲಿ ಗೆದ್ರು ಸೋತ್ರು ಹೇಳೋದೊಂದೇ, ಈ ಸಲ ಕಪ್ಪು ನಮ್ದು ಅಷ್ಟೇ, ಕೊನೆಗೆ ಲಾಸ್ಟ್. ನೋಡ್ರಿ, ಸೂಪರ್ ಆಗಿದೆ. ಟಿಕೆಟ್ ಏನಾರ ಸಿಕ್ಕರೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ, ಒಂದ್ಸರಿ ಬಂದ್ಬಿಟ್ಟು ನೋಡ್ರಿ. ಒಂಥರ ಅದ್ಭುತ, ನಿಜಾಗ್ಲೂ ತುಂಬ ಚೆನ್ನಾಗಿದೆ. ಮ್ಯಾಚ್ ಹೋಯ್ತು, ಇದೇನು ಹೊಸದಲ್ಲ, 18 ವರ್ಷದಿಂದ ನಮಗೆ ಪರವಾಗಿಲ್ಲ. ಓಕೆ ಬ್ರೋ, ನಾನು ಇಷ್ಟೊತ್ತು ಈ ಬ್ಯಾಗ್ಗಳನ್ನೆಲ್ಲ ಮಾರಾಕಿಟ್ಟವ್ರೆ ಅನ್ಕೊಬಿಟ್ಟಿದ್ದೀನಿ. ನೋಡಿದ್ರೆ ಮಲ್ಲಿ ಇದೆಲ್ಲ ಟೋಕನ್ ಇಟ್ಟಿರೋದು, ಹಂಗೆ ಅವ್ರು ಇಟ್ಬಿಟ್ಟು ಹೋಗಿರ್ತಾರೆ, ಆಮೇಲೆ ಇಸ್ಕೋ. ಅಂದ್ರೆ ಅದೇ ದೇವಸ್ಥಾನದ ಮುಂದೆ ಟೋಕನ್ ಕೊಟ್ಟು ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಿರಲ್ಲ, ಆ ಥರ ಇಲ್ಲಿ ಟೋಕನ್ಗೆ ಬ್ಯಾಗ್ ಇಟ್ಬಿಟ್ಟು ಹೋಗಿರೋದು. ನಾನು ನೋಡ್ಬಿಟ್ಟು ಮಾರಾಕಿಟ್ಬಿಟ್ಟವ್ರೆ. ₹100 ಏನ್ ಪುಕ್ಸೆಟ್ ಅನ್ಕೊಂಡ. ಬ್ಯಾಗ್ ₹100 ಹೆಂಗೈತೆ ನೋಡ್ರಿ ಸೀನ್ಸು. ಅದವ್ರು ಸರಿ ಇಲ್ಲ, ಎಕ್ಸ್ಟ್ರಾ ಕೇಳ್ತಾರೆ. ಅವ್ರಪ್ಪ ಏನು ಇದನ್ನ ಒಂದು ಪಲಾವು ₹100 ಹೆಂಗೈತೆ ನೋಡ್ರಿ. ಅಣ್ಣ ಎಷ್ಟು ₹100? 1 ಲೀಟರ್ ನೀರು ₹200. ಮಲ್ಲಿ 1 ಲೀಟರ್ ನೀರು ₹200. ಆಮೇಲೆ 4 ಸಮೋಸ ತೋಡ್ ಬೀಜ ಇದ್ದಂಗ ಏನೈತೆ, ಆ ಸಮೋಸ ₹200. ಹೆಂಗೈತೆ ನೋಡ್ರಿ. ಆಟೋದವ್ರು ಸರಿ ಇಲ್ಲ, ಎಕ್ಸ್ಟ್ರಾ ಕೇಳ್ತಾರೆ. ಮನ್ಸತ್ವ ಐತೇನ್ರಿ ನಿಮ್ಗೆಲ್ಲ. ಫುಲ್ಲು ಜಾಮು. ಹೋಯ್ತಾ ಇದೀವಿ ಗುರು ಮನೆಗೆ. ಈ ಬ್ಲಾಗು ಇಲ್ಲಿಗೆ ಮುಕ್ತಾಯ ಮಾಡವ. ಮ್ಯಾಚು ಸೋತೈತೆ. ನಮ್ಮ ಪೊಲೀಸವ್ರು ಎಲ್ಲೇ ಹೋದ್ರು ಆವಾಜ್ ಹೊಡಿತಾನೆ ಇರ್ತಾರೆ, ಅದೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಮ್ಯಾಚು ಸೋತೋಗ್ಬಿಟ್ಟೈತೆ ಗುರು. ಲಾಗು ಮುಗ್ದೋಯ್ತು ಇಲ್ಲಿಗೆ. ಬಾಯ್ ಬಾಯ್, ಟಾಟಾ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಕ್ಕಣ. ಬಾಯ್ ಬಾಯ್.